ओम शांति। Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. I'll start with 3 ಓಂಕಾರಸ್. ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release both hands and namaste. Yes, sir. Some hand went up. Enama, anything? Any questions? Illa alva? Okay, we are starting. Namaste, sir. Namaste, Akka. Namaste, sir. Namaste. Namaste. Everyone, namaste. So we'll start as usual the interaction class. So ಎಲ್ಲಿಗೆ ಲಾಸ್ಟ್ ನಾವು ಇದು ಮಾಡಿದ್ದು? So ಆತ್ಮನ ನಾಮ ರೂಪ ದೇಶ ಕಾಲ ಕರ್ತವ್ಯ. ಇಲ್ಲಿ we are going into one deep philosophy. So atmana desha. So desha. So earlier I had told desha means the sharira. Atma, everyone knows that it is ajara amara avinashi, anadi ananta ajeya. Now desha. See, desha ke bandaga I have to go into the geography of the entire universe. So actually ಮೂರು ಲೋಕಗಳಿದೆ. ಮೂರು ಲೋಕ, ಅದಕ್ಕೆ ತ್ರಿಲೋಕ ಅಂತಾನು ಹೇಳ್ತಾರೆ. ಸೊ ಮೂರು ಲೋಕಗಳಲ್ಲಿ ಫಸ್ಟ್ ಇಸ್ ದ ಸಾಕಾರ ಲೋಕ ಅಥವಾ ದ ಫಿಸಿಕಲ್ ವರ್ಲ್ಡ್. ಸಾಕಾರ ಲೋಕ. ಓಕೆ, ಅದಕ್ಕೆ ಸ್ಥೂಲ ವತನ ಅಂತಾನು ಕರೀತಾರೆ. ಸ್ಥೂಲ ಮೀನ್ಸ್ ಶರೀರಧಾರಿ ಇದ್ದವರು, ಫಿಸಿಕಲ್ ಬಾಡೀಸ್ ಇದ್ದವ್ರಿಗೆ ಸ್ಥೂಲ ಶರೀರ ಇದ್ದವರು. ಸೊ ಸಾಕಾರ ಲೋಕ ಅಥವಾ ಸ್ಥೂಲ ವತನ. Next is ಸೂಕ್ಷ್ಮ ವತನ, that is subtle world. Is also called as the astral world. Subtle world is also called as the astral world. Astral world wherein ಸೂಕ್ಷ್ಮ ದೇವಿ ದೇವತೆ, ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಏಂಜಲ್ಸ್ ಅಥವಾ ಫರಿಷ್ಠೆಗಳು ಇರ್ತಾರೆ. That is ಸೂಕ್ಷ್ಮ ವತನ, subtle world or the astral world. So here there are the costumes of the 33 crore Devi Devataye also. 33 ಕೋಟಿ ದೇವಿ ದೇವತೆಗಳು ನೀವೇನ್ ಹೇಳ್ತೀರಾ, ಸೊ ಅವರ ಕಾಸ್ಟ್ಯೂಮ್ಸ್ ಸಹ ಇಲ್ಲಿ ಸೂಕ್ಷ್ಮ ವತನದಲ್ಲಿದೆ. The costumes. The next world is the ಪರಂಧಾಮ. ಪರಂಧಾಮಕ್ಕೆ ಶಾಂತಿ ಧಾಮ ಅಂತಾನು ಕರಿತೀವಿ, ಮುಕ್ತಿ ಧಾಮ ಅಂತಾನು ಕರಿತೀವಿ, ಕೈವಲ್ಯ ಧಾಮ ಅಂತಾನು ಕರಿತೀವಿ, ನಿರ್ವಾಣ ಧಾಮ ಅಂತಾನು ಕರಿತೀವಿ, ಲ್ಯಾಂಡ್ ಆಫ್ ಸೋಲ್ಸ್ ಆಲ್ಸೋ ವಿ ಕಾಲ್ that. ಅಂಡ್ ಅದಕ್ಕೆ ಭಕ್ತಿಯ ಮಾರ್ಗದಲ್ಲಿ ಅದಕ್ಕೆ ಬ್ರಹ್ಮಲೋಕ ಅಂತ ಕರೀತಾರೆ, ಬ್ರಹ್ಮ ತತ್ವ ಅಂತಾನು ಕರೀತಾರೆ. ಸೊ ದಿಸ್ ಇಸ್ ದ ಮೂರು ಲೋಕಗಳು ಎಲ್ಲರಿಗೂ ಗೊತ್ತಾಯ್ತಲ್ವಾ? ಸಾಕಾರ ಲೋಕ, ದ ಫಿಸಿಕಲ್ ವರ್ಲ್ಡ್, ಸಟಲ್ ವರ್ಲ್ಡ್ ಅಥವಾ ಆಸ್ಟ್ರಲ್ ವರ್ಲ್ಡ್, ಅಂಡ್ ನೆಕ್ಸ್ಟ್ ಇಸ್ ದ ಪರಂಧಾಮ, ಅದಕ್ಕೆ ಮೂಲವತನ ಅಂತಾನು ಕರೀತಾರೆ. ಬೇಸಿಕ್ ಮೂಲವತನ. ನಾವು ಆತ್ಮನ ನಿಜವಾದ ಸ್ಥಾನ, ಆತ್ಮನ ನಿಜವಾದ ಮನೆ, ಆತ್ಮನ ನಿಜವಾದ ನಿವಾಸ ಸ್ಥಾನ ಪರಂಧಾಮ.
Remember that. Atma is a resident of the land of souls. That is why it is called as the land of souls. Okay, ಅದಕ್ಕೆ ಆತ್ಮಗಳ ಸ್ಥಳ, ಆತ್ಮಗಳ ಸ್ಥಾನ, ಆಲ್ ದ ಆತ್ಮನ ಮನೆ, ಆತ್ಮನ ನಿಜವಾದ ಮನೆ ಪರಂಧಾಮ. ಸೊ ಪರಂಧಾಮಕ್ಕೆ ವೇರಿಯಸ್ ಅದರ್ ನೇಮ್ಸ್ ಆರ್ ಆಲ್ಸೋ ದೇರ್. ಶಾಂತಿಧಾಮ, ಮುಕ್ತಿಧಾಮ, ಕೈವಲ್ಯಧಾಮ, ನಿರ್ವಾಣಧಾಮ, ಲ್ಯಾಂಡ್ ಆಫ್ ಸೋಲ್ಸ್, ಮೂಲವತನ. ಅದಕ್ಕೆ ಈ ಭಕ್ತಿ ಮಾರ್ಗದಲ್ಲಿ ಸ್ಟೋರೀಸ್ ಅಲ್ಲಿ ಸಾಮಾನ್ಯವಾಗಿ ಐದರ್ ವೇದಗಳಲ್ಲಿ ಅದನ್ನ ಪರಂಧಾಮ ಅಂತ ಕರೆದಿದ್ದಾರೆ, ವೇದಗಳಲ್ಲಿ ನಿರ್ವಾಣಧಾಮ ಅಂತಾನು ಕರೆದಿದ್ದಾರೆ, ಪುರಾಣಗಳಲ್ಲಿ ಅದಕ್ಕೆ ಕೈವಲ್ಯಧಾಮ ಅಂತ ಕರೀತಾರೆ. ಕೆಲವು ಪುರಾಣಗಳು ಮತ್ತೆ ಈ ಭಕ್ತಿಯಲ್ಲಿ ಅದಕ್ಕೆ ಬ್ರಹ್ಮಲೋಕ ಅಂತ ಕರೀತಾರೆ, ಅಥವಾ ಬ್ರಹ್ಮ ತತ್ವ ಅಂತ ಕರೀತಾರೆ. ಸಿ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್ ಬಿಟ್ವೀನ್ ಪರಮಾತ್ಮ ಅಂಡ್ ಬ್ರಹ್ಮ ತತ್ವ. ಅದನ್ನ ಪರಮಾತ್ಮನ ಚಾಪ್ಟರ್ ತಗೊಂಡಾಗ ಬರ್ತೀನಿ. ಪರಮಾತ್ಮ ಮತ್ತೆ ಬ್ರಹ್ಮ ತತ್ವಕ್ಕೆ ಬಹಳ 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 ವ್ಯತ್ಯಾಸ ಇದೆ. ಸೊ ಬ್ರಹ್ಮ ತತ್ವ ಇಸ್ ನಾಟ್ ಪರಮಾತ್ಮ. ಪರಬ್ರಹ್ಮ, ಪರಮಾತ್ಮ ಆರ್ ದ ಸೇಮ್. ಬ್ರಹ್ಮ ಮಹಾತತ್ವ ಅಂಡ್ ಪರಮಾತ್ಮ ಇಸ್ ನಾಟ್ ದ ಸೇಮ್. ಓಕೆ, ನಾವೀಗ ದೇಶಕ್ಕೆ ಬಂದಾಗ ಒಬ್ರು ಕ್ವಶನ್ ಕೇಳಿದ್ರು, ವಾಟ್ ಈಸ್ ದ ಸೋಲ್, ಇಸ್ ದ ಸೋಲ್ ಗುಡ್ ಆರ್ ಬ್ಯಾಡ್ ಅಂತ. ಸೊ ಈಗ ಇಲ್ಲಿ ನಾನು ಸೂಕ್ಷ್ಮದಲ್ಲಿ ಡೀಟೇಲಿಗೆ ಹೋಗ್ತೇನೆ. ಸೊ ದೇಶ, ಸೊ ಆತ್ಮನ ನಾಮ ಆಯ್ತು, ಆತ್ಮ ಅಂತಾನೆ ನಾಮ. ರೂಪ, ಪಾಯಿಂಟ್ ಆಫ್ ಲೈಟ್. ಜ್ಯೋತಿರ್ಬಿಂದು, ಅತಿ ಸೂಕ್ಷ್ಮವಾದ ಚೈತನ್ಯ ಶಕ್ತಿ, ದ ಪವರ್, ದ ಪಾಯಿಂಟ್ ಆಫ್ ಲೈಟ್. ದೆನ್ ಕಮ್ಸ್ ದ ದೇಶ. ದೇಶ ಮೀನ್ಸ್ ದ ಅಡ್ರೆಸ್, ಆಸ್ ಐ ಟೋಲ್ಡ್ ಯು. ಈಗ ಇಲ್ಲಿ ದೇಶ ಪರಂಧಾಮ. ಸೊ ಪರಂಧಾಮ ಇಸ್ ದ ನಿಜವಾದ ಆತ್ಮನ ನಿವಾಸ ಸ್ಥಾನ. ಸೊ ಪರಂಧಾಮದಲ್ಲಿ ಆತ್ಮ ಹೇಗಿರುತ್ತೆ? ಸಿ ಒಂದೊಂದೇ ತಗೊಳ್ಳೋಣ. ಒಂದೊಂದೇ ಧಾಮಕ್ಕೆ ಆತ್ಮ ಬಂದಾಗ ಹೇಗೆ ಬಿಹೇವ್ ಮಾಡುತ್ತೆ, ಯಾವ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಈಗ ಕಲಿಯುಗ, ಭಕ್ತಿ ಮಾರ್ಗದ ಪ್ರಕಾರ ಈಗ ಕಲಿಯುಗ ನಡೀತಾ ಇದೆ. ಎಲ್ಲರ ಪ್ರಕಾರ ಇದು ಕಲಿಯುಗ ನಡೀತಾ ಇದೆ. ಕಲಿಯುಗದಲ್ಲಿ ಆತ್ಮ ಹೇಗೆ ನಡೆಯುತ್ತೆ, ಅಥವಾ ಹೇಗೆ ಆತ್ಮನ ನಡವಳಿಕೆ ಇದೆ. ಸೊ ಹೌ ದ ಆತ್ಮ ಬಿಹೇವ್ಸ್. ಸೊ ಅದನ್ನ ವಿ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಮೊದಲಿಗೆ ನಾವು ಏನ್ ಮಾಡೋಣ ಅಂತಂದ್ರೆ, ವಿ ಆರ್ ಗೋಯಿಂಗ್ ಫಸ್ಟ್ ಟು ದ ಪರಂಧಾಮ. ಸೊ ಪರಂಧಾಮ ಇಸ್ ಅ ವೆರಿ 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 ಸೈಲೆಂಟ್ ಲೋಕ. ಇಲ್ಲಿ ಸೈಲೆಂಟ್ ಆಗಿರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈವನ್ ಇಫ್ ಯು ಶಟ್ ಆಲ್ ದ ಡೋರ್ಸ್ ಅಂಡ್ ವಿಂಡೋಸ್, switch off everything at home, but still there cannot be silence. There will be some sort of humming sound or the other. The humming sound is always there. Those are the sounds of the frequencies. The frequencies there is that are running around here. Okay, ನಿಮ್ಮ ಫ್ರಿಜ್ಜಿನ ಶಬ್ದ, ಹಮ್ಮಿಂಗ್ ಸೌಂಡ್, ನಿಮ್ಮ ಮಾಡ್ಯುಲೇಟರ್ ಶಬ್ದ, ನಿಮ್ದು ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಫ್ಯಾನ್ ಇರ್ಬೋದು. ಫ್ಯಾನ್ ಇನ್ ದ ಸೆನ್ಸ್ ದ ಕಂಪ್ಯೂಟರ್ ಫ್ಯಾನ್, ಅಥವಾ ಲ್ಯಾಪ್ಟಾಪ್ ಇನ ಫ್ಯಾನ್, ಆರ್ ಈವನ್ ದ ನಿಮ್ಮ ಮೋಡೆಮಿನ ಶಬ್ದ. ದೇರ್ ಇಸ್ ನಥಿಂಗ್. ದೇ ಮೇ ಲುಕ್ ಸ್ಟ್ಯಾಟಿಕ್, ಬಟ್ ದೇರ್ ಇಸ್ ಸಮ್ ಹಮ್ಮಿಂಗ್ ಸೌಂಡ್ ಆರ್ ದಿ ಅದರ್. ಸೊ ಫುಲ್ ಸೈಲೆನ್ಸ್ ನಿಮಗೆ ಸಿಗ್ಲಿಕ್ಕಿಲ್ಲ. ಆದ್ರೆ ಪರಂಧಾಮದಲ್ಲಿ ಇಟ್ ಈಸ್ ಡೆಡ್ ಸೈಲೆನ್ಸ್. ಪರಂಧಾಮದಲ್ಲಿ ಡೆಡ್ ಸೈಲೆನ್ಸ್. ಸೊ ಪರಂಧಾಮದಲ್ಲಿ ಆತ್ಮ ಈಸ್ ಕಂಪ್ಲೀಟ್ಲಿ ಪ್ಯೂರ್. ಆತ್ಮ is completely pure. ಪರಂಧಾಮದಲ್ಲಿ ಆತ್ಮ is completely pure. And not only that, ಅದರಲ್ಲಿ ಯಾವ ರೂಪದಲ್ಲಿರುತ್ತೆ? ಸೊ ಪರಂಧಾಮದಲ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಬಿಂದು, ಪಾಯಿಂಟ್ ಆಫ್ ಲೈಟ್. ಓಕೆ, ಆತ್ಮನ ಹೆಸರು ಎಲ್ಲಾ ಕಡೆ ಆತ್ಮನೇ, ನೆನ್ಪಿಟ್ಕೊಳ್ಳಿ. ಆತ್ಮನ ಹೆಸರು ವೆದರ್ ಇಟ್ ಇಸ್ ಪರಂಧಾಮ ಆರ್ ಕಲಿಯುಗ ಆರ್ ಎನಿ ಯುಗ, ಆತ್ಮನ ಹೆಸರು ಇಸ್ ಆತ್ಮ ಓನ್ಲಿ. ಆತ್ಮನ ನೇಮ್ ಚೇಂಜ್ ಆಗೋದಿಲ್ಲ. ಅದು ದೇಹವನ್ನು ತಗೊಂಡ್ಮೇಲೆ. How do we recognize? How does God recognize that Atma, sir? That this particular Atma will do this. Paramatma, I will tell you. Okay, you make a note of the question. Even I will make a note of the question. How will God recognize individual souls? You mean, alva? Yes, sir. Yes, sir. Okay. How will God recognize individual souls? That's a good question. Okay. ಈಗ ನಾನು ಆನ್ಸರ್ ಕೊಟ್ರೆ
Yes, this answer I'll keep it pending. Okay, I'll keep this answer pending after completing Paramatma chapter and after completing Karma chapter. I will take up this question. Got me? Karma. Karma ಆದ ನಂತರ, ಕರ್ಮದ ಚಾಪ್ಟರ್ ಇಸ್ ಅ ಹ್ಯೂಜ್ ಚಾಪ್ಟರ್. ಅದಾದ ನಂತರ ಐ ವಿಲ್ ಟೇಕ್ ಅಪ್ ದಿಸ್ ಕ್ವಶನ್. ಸೊ ಈಗ ನೀವು Okay, ಫಸ್ಟ್ ಡೇ sir. ಫಸ್ಟ್ ಕ್ವಶನ್ ಕೇಳಿದ್ರಿ ವಾಟ್ ಈಸ್ ದ ಸೋಲ್ ಅಂತ. ಒಂದು ವಾರ ಆದ್ಮೇಲೆ ಆನ್ಸರ್ ಕೊಡ್ತಾ ಇದೀನಿ ನಿಮ್ಗೆ. ಓಕೆ, ಸೊ ವಾಟ್ ಈಸ್ ದ ಸೋಲ್? ಈಸ್ ದ ಸೋಲ್ ಗುಡ್ ಆರ್ ಬ್ಯಾಡ್? ಸೊ ನೀವು ಕೇಳಿದ್ರಿ. ನೌ ಐ ಆಮ್ ಗಿವಿಂಗ್ ಯು ದ ಆನ್ಸರ್. ಯು ಸಿ ಒನ್ ಬೈ ಒನ್, ಒಂದೊಂದು ಕಡೆ ಒಂದೊಂದು ಧಾಮದಲ್ಲಿ ಆತ್ಮ ಹೇಗಿರುತ್ತೆ ಅಂತ ತಗೊಳ್ಳೋಣ. ಸೊ ಫಸ್ಟ್ ಐ ಟೋಲ್ಡ್ ಇಸ್ ಪರಂಧಾಮ ವಿಚ್ ಈಸ್ ದ ಒರಿಜಿನಲ್ ಮನೆ. ಒಂದು ಹಾಡಿದೆಯಲ್ಲ ಕನ್ನಡದಲ್ಲಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಸೊ ನಮ್ಮ ನಿಜವಾದ ಮನೆ ಎಲ್ಲಿದೆ? ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ಕೈವಲ್ಯಧಾಮ, ನಿರ್ವಾಣಧಾಮ, ಲ್ಯಾಂಡ್ ಆಫ್ ಸೋಲ್ಸ್. ಅದಕ್ಕೆ ಮುಕ್ತಿಧಾಮ ಅಂತ ಕರೀತಾರೆ. ಎಸ್, ಐ ವಿಲ್ ಟೆಲ್ ಯು ಈಚ್ ಆಫ್ ದ ಥಿಂಗ್. ಅರ್ಥದ ಸಹಿತ ಹೇಳ್ತೀನಿ ವೆನ್ ಅಗೇನ್ ಪರಂಧಾಮ ಅಂತ ಸಪರೇಟ್ ತಗೊಂಡಾಗ. ಓಕೆ, ನಾವು ಆತ್ಮನ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಆತ್ಮನ ವಿವರಣೆ ತಗೊಳ್ಳೋಣ. ಸೊ ಐ ಟೋಲ್ಡ್ ಆತ್ಮ ಈಸ್ ಪಾಯಿಂಟ್ ಆಫ್ ಲೈಟ್ ಇನ್ ಪರಂಧಾಮ. ಆತ್ಮನ ಮನಸ್ಸು ಅಬ್ಸಲ್ಯೂಟ್ಲಿ ಪ್ಯೂರ್ ಇನ್ ಪರಂಧಾಮ. ರಿಮೆಂಬರ್ ದಟ್. ಆತ್ಮನ ಬುದ್ಧಿ ಅಬ್ಸಲ್ಯೂಟ್ಲಿ ಪ್ಯೂರ್ ಇನ್ ಪರಂಧಾಮ. ಆತ್ಮನ ಸಂಸ್ಕಾರ ಸಂಪೂರ್ಣ ಶಾಂತವಾಗಿರುತ್ತೆ. ಬಿಕಾಸ್ ದೇರ್ ಇಸ್ ನೋ ಸಿಚುವೇಶನ್ ದೇರ್. ಓಕೆ, ಪರಂಧಾಮದಲ್ಲಿ ಏನು ಸಿಚುವೇಶನ್ ಇಲ್ಲ. ದ ಆತ್ಮ ಇಸ್ ಸಸ್ಪೆಂಡೆಡ್. ಆತ್ಮ ಇಸ್ ಲೈಕ್ ಅ ಸ್ಟಾರ್. ಆತ್ಮ ಇಸ್ ಲೈಕ್ ಅ ಬಿಂದಿ. ಸೊ ಅಲ್ಲಿ ಯಾವ ಸಿಚುವೇಶನ್ ಇಲ್ಲ, ಯಾರನ್ನು ಎದುರುಗೊಳಿಸಲ್ಲ ಅದು. ಸೊ ಆತ್ಮ ಇಸ್ ದೇರ್. ಅಗೇನ್ ಡಿಪೆಂಡಿಂಗ್ ಆನ್ ಇಟ್ಸ್ ಕರ್ಮ ಅಥವಾ ಡಿಪೆಂಡಿಂಗ್ ಆನ್ ಇಟ್ಸ್ ಪುಣ್ಯ, ಪರಮಾತ್ಮನ ಹತ್ರ ಎಷ್ಟು ಹತ್ರ ಇದೆಯೋ ಅಷ್ಟು ದೂರ ಇದೆಯೋ ಅಂದ್ರೆ ಅದರ ಪುಣ್ಯ ವಿಲ್ ಡಿಟರ್ಮಿನ್ ದ ಡಿಸ್ಟೆನ್ಸ್ ಫ್ರಮ್ ಇಟ್ ವಿತ್ ಪರಮಾತ್ಮ ಇನ್ ಪರಂಧಾಮ. ನಿಮ್ಮ ಸ್ಕೂಲಲ್ಲಿ ಟೀಚರ್ ಇರ್ತಾರೆ, ಟೀಚರ್ ಆದ್ಮೇಲೆ ಈ ಬೆಂಚಸ್ ಇರುತ್ತಲ್ಲ, ರೋಸ್ ಆಫ್ ಬೆಂಚಸ್, ಹಾಗೆ ಅಲ್ಲೂ ಪರಂಧಾಮದಲ್ಲಿ ರೋಸ್ ಇರುತ್ತೆ. ಲೈಕ್ ಅ ಟ್ರೀ, ಇಟ್ ಇಸ್ ಇನ್ವರ್ಟೆಡ್ ಕಲ್ಪವೃಕ್ಷ ಟ್ರೀ. ಆ ಇನ್ವರ್ಟೆಡ್ ಕಲ್ಪವೃಕ್ಷ ಮರದಲ್ಲಿ ಆತ್ಮ, ಒಂದೊಂದೇ ಆತ್ಮ is situated. Okay, and it is suspended, just a point of light. ತೇಜೋಮಯವಾದ, ಪ್ರಕಾಶಮಯವಾದ ದಿವ್ಯ ಕಿರಣಗಳನ್ನ ಕೊಡ್ತಾ ಇರುತ್ತೆ ಆ ಆತ್ಮ. ಅಗೇನ್ ಡಿಪೆಂಡಿಂಗ್ ಆನ್ ಇಟ್ಸ್ ಪವರ್, ಇಂಡಿವಿಜುವಲ್ ಪವರ್ ನಾನು ಇಲ್ಲಿ ಹೇಳ್ತಾ ಇರೋದು. ಓಕೆ, ನೌ ವಿ ಹ್ಯಾವ್ ಕಮ್ ಟು ಎಲ್ಲಿಗೆ? ಆತ್ಮ ಈಸ್ ಇನ್ ದ ಫಾರ್ಮ್ ಆಫ್ ಬಿಂದು. ಓಕೆ, ನೌ ಆತ್ಮನ Sir, individual power, do you mean the samskaras, how pure it is? I told you about a couple of days back that when a soul leaves the body, it takes karma, bhagya and sanskara. ನಮ್ಮ ಇಂಡಿವಿಜುವಲ್ ಕರ್ಮಗಳು, ನಮ್ಮ ಭಾಗ್ಯ, ಫಾರ್ಚೂನ್, ನಾವು ಏನು ಭಾಗ್ಯ ಮಾಡಿರ್ತೀವಿ ಕರ್ಮಗಳಿಂದ ಅದು, ಮತ್ತೆ ನಮ್ಮ ಸಂಸ್ಕಾರಗಳು. ಸೊ ಇದನ್ನ ಐ ಕ್ಯಾರಿ. ಸೊ ಬೇಸ್ಡ್ ಆನ್ ದಿಸ್ ಐ ಆಮ್ ಪ್ಲೇಸ್ಡ್. ಈಗ ಇದರಲ್ಲಿ ನಿಮ್ಮ ಸ್ಕೂಲಲ್ಲಿ ರ್ಯಾಂಕಿಂಗ್ ಪ್ರಕಾರ ಪ್ಲೇಸ್ ಮಾಡ್ತಾರೆ, ಕೆಲವರು ಹೈಟ್ ಪ್ರಕಾರ ಪ್ಲೇಸ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮ ಇಂಡಿವಿಜುವಲ್, ನಿಮ್ದು ಏನು ನಿಮ್ಮ ಪುಣ್ಯದ ಖಾತೆ ಇದೆ. ದೇರ್ ಆರ್ 3 ಖಾತಾಸ್, ದೇರ್ ಆರ್ 3 ಅಕೌಂಟ್ಸ್ ವಿಚ್ ಪರಮಾತ್ಮ sees, which everyone sees, which all the seers also see. Okay, they are ಸ್ವಪುರುಷಾರ್ಥದ ಖಾತೆ. ಒಂದು ಪುರುಷಾರ್ಥ, ನೀವು ಹೇಗೆ ಪುರುಷಾರ್ಥ ಮಾಡಿದ್ರಿ, ಎಷ್ಟು ಪುರುಷಾರ್ಥ ಮಾಡಿದ್ರಿ, ಸ್ವಪುರುಷಾರ್ಥದ ಖಾತೆ. ಸ್ವಪುರುಷಾರ್ಥದಿಂದ ನಮ್ಮ ಪ್ರಾರಬ್ಧ ನಿರ್ಮಾಣ ಆಗತ್ತೆ. ಸ್ವಪುರುಷಾರ್ಥದಿಂದ ನಮ್ಮ ಪ್ರಾರಬ್ಧ ನಿರ್ಣಯ ಆಗತ್ತೆ. ಸ್ವಪುರುಷಾರ್ಥದಿಂದ ನಮ್ಮ ಫ್ಯೂಚರ್ ಲೈಫ್ಸ್ ಓಕೆ ಹೇಗಿರುತ್ತೆ ಅಂತ ಪುರುಷಾರ್ಥ ವಿಲ್ ಡಿಟರ್ಮಿನ್. ಸ್ವಪುರುಷಾರ್ಥದ ಖಾತೆ. ಪುರುಷಾರ್ಥ ಅಂದ್ರೆ ಎಲ್ಲರಿಗೂ ಗೊತ್ತು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದರ ವಿವರಣೆ ವಿಲ್ ಗೋ. ಓಕೆ, ಸ್ವಪುರುಷಾರ್ಥದ ಖಾತೆ, ಅಕೌಂಟ್. ಓಕೆ, ನೆಕ್ಸ್ಟ್ ಸೇವೆಯ ಖಾತೆ. ನೀವು ಸೇವೆ ಮಾಡಿದ್ರಿಂದ ಪುಣ್ಯ ಸಿಗತ್ತೆ. ಆ ಪುಣ್ಯದ ಖಾತೆ ನಿಮ್ಮಲ್ಲಿ ಎಷ್ಟಿದೆ? ಓಕೆ, ಎರಡನೇದು ಪುಣ್ಯ ಅಂದ್ರೆ ಸೇವೆ ಮಾಡೋದ್ರಿಂದ ಪುಣ್ಯ. ಓಕೆ, ನೆಕ್ಸ್ಟ್ ನಾವು ಮಾಡಿರ್ತಕ್ಕಂಥ ಅಂದ್ರೆ ಆಶೀರ್ವಾದಗಳನ್ನ ಪಡೆದಿರ್ತಕ್ಕಂಥ, ಎಲ್ಲರನ್ನ ಸಂತೋಷವಾಗಿಟ್ಕೊಂಡು, ಎಲ್ಲರನ್ನ ಸಂತುಷ್ಟವಾಗಿಟ್ಕೊಂಡು ಪಡೆದಿರ್ತಕ್ಕಂಥ ಆಶೀರ್ವಾದ ಈಸ್ 3ನೇ ಖಾತೆ. ಸೊ ಗೊತ್ತಾಯ್ತಲ್ಲ ಖಾತೆ ಯಾವ್ಯಾವ್ದಿದೆ ಅಂತ.
ಸ್ವಪುರುಷಾರ್ಥದಿಂದ ಪ್ರಾರಬ್ಧದ ಖಾತೆ, ಸೇವೆಯಿಂದ ಪುಣ್ಯದ ಖಾತೆ, ಎಲ್ಲರನ್ನ ಸಂತುಷ್ಟವಾಗಿಟ್ಕೊಳ್ಳೋದ್ರಿಂದ ನಮಗೆ ಸಿಗುವಂತ ಆಶೀರ್ವಾದದ ಖಾತೆ. ಸೊ 3 ಖಾತೆಗಳು ಇಂಪಾರ್ಟೆಂಟ್. ಈ 3 ಖಾತೆಗಳು ನಿಮ್ದು ಚೆಕ್ ಮಾಡ್ಕೊಳ್ಳಿ ಇವತ್ತು ಎಲ್ಲಿದ್ದೀರಾ ಅಂತ. ಓಕೆ, ಬೇಸ್ಡ್ ಆನ್ ದಟ್ ಯು ವಿಲ್ ಬಿ ಪ್ಲೇಸ್ಡ್ ದೇರ್. ನೀವು ಎಷ್ಟು ಪುಣ್ಯ ಮಾಡಿದ್ರೆ ಎಷ್ಟು ಇದು ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಯು ವಿಲ್ ಬಿ ಪ್ಲೇಸ್ಡ್. ನಾವು ಕಮಿಂಗ್ ಬ್ಯಾಕ್. ಓಕೆ, ಸೊ ನಾವು ಆತ್ಮ ಅಲ್ಲಿ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ, ಅಜರ ಅಮರ ಅವಿನಾಶಿ. ಅಂಡ್ ಅಲ್ಲಿ ಹೇಗಿರುತ್ತೆ ಆತ್ಮನ ಕರ್ತವ್ಯ ಅಲ್ಲಿ ಸಂಪೂರ್ಣ ಸೈಲೆಂಟ್ ಆಗಿರುತ್ತೆ. ಆತ್ಮನ ಒರಿಜಿನಲ್ ಗುಣ ಏನಿದೆ ಅಕ್ಕ? ಅಣ್ಣ ಸೇವೆ ಅಂದ್ರೆ ಯಾವ ತರ ಸೇವೆ ಮಾಡಿದ್ರೆ ನಮ್ಮ ಅಕೌಂಟ್ ಇದಾಗುತ್ತೆ ಅಂತ? ಓ, ಸೇವೆ ಇಸ್ ಅ ಬಿಗ್ ಚಾಪ್ಟರ್. ಸೇವಾ ಈಸ್ ಓಕೆ, ತನು ಮನ ಧನ ಸಂಬಂಧ ಸಂಪರ್ಕ ಸ್ವಪ್ನ ಸಮಯ ಸಂಕಲ್ಪ ಶ್ವಾಸ ಮನಸ್ಸು ಬುದ್ಧಿ ಸಂಸ್ಕಾರ, ಇಷ್ಟು ಇದೆ ಸೇವೆಯಲ್ಲಿ. ಸೇವೆ ಅಂದಾಗ ಪರಿವಾರದ ಕಡೆ ಸೇವೆ ಹೇಗೆ, ಯಜ್ಞದ ಕಡೆ ಸೇವೆ ಹೇಗೆ, ಭಗವಂತನ ಕಡೆ ಸೇವೆ ಹೇಗೆ, ಯಾರ್ಯಾರಿಗೆ ನೀವು ಹೇಗೆ ಸೇವೆ ಮಾಡ್ತೀರಾ, ಯಾರ್ಯಾರಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ನಮ್ಮ ಆಟಿಟ್ಯೂಡ್. ಇಲ್ಲಿ ಸೇವೆ ಅಂದಾಗ ಮಾತಾಡೋದಲ್ಲ ಅಥವಾ ಆಕ್ಷನ್ಸ್ ಮಾಡೋದ್ರಿಂದ ಅಲ್ಲ. ಸೇವೆ ಅಂದ್ರೆ ಆಟಿಟ್ಯೂಡ್. ನನ್ನ ಆಟಿಟ್ಯೂಡ್ ಬೇರೆಯವರ ಪ್ರತಿ ಹೇಗಿದೆ, ನನ್ನ ಇಂಟೆನ್ಷನ್ ಕರ್ಮದ ಹಿಂದೆ ಏನಿದೆ ಉದ್ದೇಶ. ಓಕೆ, ನನ್ನ ದೃಷ್ಟಿಕೋನ ಎಲ್ಲರ ಪ್ರತಿ ಹೇಗಿದೆ. ಯಾಕಂದ್ರೆ ನಾವು ಆತ್ಮನ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ, ದೇಹದ ಸೊ ಹಾಗಾಗಿರೋದ್ರಿಂದ ದ ಲಿಸ್ಟ್ ಇಸ್ ಬಿಗ್. ಅದೇ ಸರ್ ಕೇಳಿದ್ದು. ಹಾ ಹೌದಮ್ಮ. ಆತ್ಮ ಅಂದಾಗ ಯು ಆರ್ ನಾಟ್ ಓನ್ಲಿ ಫಾರ್ ಯುವರ್ ಫ್ಯಾಮಿಲಿ. ನೀವು ಶರೀರ ತಗೊಂಡು ಫ್ಯಾಮಿಲಿಗೆ ನೀವು ಅಲ್ವೇನಮ್ಮ? ಹೌದು ಸರ್, ಅದೇ ಸರ್, ಅದೇ ನಾನು ಕೇಳಿದ್ದು. ಹೌದಮ್ಮ, ಯು ಆರ್ ವೈಫ್ ಆಫ್ ಸಮ್ವನ್, ಯು ಆರ್ ಡಾಟರ್ ಆಫ್ ಸಮ್ವನ್, ಯು ಆರ್ ಮದರ್ ಆಫ್ ಸಮ್ವನ್. ಯಾವಾಗ ಶರೀರ ತಗೊಂಡಾಗ. ಆದ್ರೆ ಆತ್ಮ ಅಂದಾಗ ಇಡೀ ವಿಶ್ವಕ್ಕೆ ನೀವು ಆತ್ಮ. ಸೊ ಹಾಗೆ ಏನ್ ಸೇವೆ ಮಾಡಬಹುದು ಸರ್ ಅಂತ ಅದೇ ನಾನು. ಹೌದಮ್ಮ. ಅದರಲ್ಲಿ ಮನಸ ಸೇವೆ ಶ್ರೇಷ್ಠ ಸೇವೆ. ಓಕೆ 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 ಅಕ್ಕ, ಮನಸ್ಸಿನಿಂದ ನಾವು ಏನು ಕೊಡ್ತೀವಿ ಎಲ್ಲರಿಗೂ, ಆ ಸೇವೆ ಅತಿ ಹೆಚ್ಚಿನ ಸೇವೆ. ಅದು ಜಾಸ್ತಿ ಪುಣ್ಯ ಕೊಡುತ್ತೆ ನಮಗೆ ಆ ಮನಸ್ಸಿನ ಸೇವೆ. ಇವೆಲ್ಲ ಟುವರ್ಡ್ಸ್ ದಿ ಎಂಡ್ ಅಲ್ಲಿ ವಿ ವಿಲ್ ಡೂ ಮೆಡಿಟೇಷನ್ಸ್ ಆಲ್ಸೋ. ಅವಾಗ ನಿಮ್ಗೆ ಹೇಳ್ಕೊಡ್ತೀನಿ ಒಂದೊಂದು ಸೇವೆಗಳು ಹೇಗೆ ಮಾಡೋದು ಅಂತ. ಎಸ್ ಅಕ್ಕ? ಓಕೆ ಅಕ್ಕ, ಈ ಯಾರು ಕ್ವಶನ್ ಕೇಳಿದ್ರಮ್ಮ? ಸರ್ ನಿಸ್ವಾರ್ಥ ಸೇವೆ ಅಂತಾರಲ್ಲ ಸರ್, ಅದೇ ಅಲ್ವಾ ಸರ್? ನಿಸ್ವಾರ್ಥ ಸೇವೆ ಅಂದಾಗ ಸ್ವಾರ್ಥ ಅಂದ್ರೆ ಈಗೋ ಬಂತಲ್ವಾ? ನಿಸ್ವಾರ್ಥ ಅಂದ್ರೆ ಸೆಲ್ಫ್ಲೆಸ್ ಸೇವೆ. ಸೆಲ್ಫ್ಲೆಸ್ ನಿಸ್ವಾರ್ಥ. ಹೌದಾ ಇಲ್ವೋ? ಎಸ್ ಸರ್ ಕರೆಕ್ಟ್. ಓಕೆ, ಅದು ಬರೋದು ನಿಸ್ವಾರ್ಥ ಸೇವೆ ಅಂದಾಗ ತನು ಮನ ಧನ ಯಾವ್ದಾದ್ರು ಒಂದು ಇರುತ್ತಲ್ಲಮ್ಮ. ಕರೆಕ್ಟ್ ಸರ್. ಓಕೆ. ಸೊ ಇಲ್ಲಿ 7 ಗುಣಗಳು, ಆತ್ಮನ 7 ಗುಣ ಏನಿರುತ್ತೆ ದಟ್ ವಿಲ್ ಬಿ ಎಮರ್ಜ್ಡ್. 7 ಗುಣ ಯಾವುದು ಎಲ್ಲರಿಗೂ ಗೊತ್ತಿದೆಯಾ ಈಗ? ಶಾಂತಿ ಅಂದ್ರೆ ಪೀಸ್, ಪವಿತ್ರತೆ ಅಂದ್ರೆ ಪ್ಯೂರಿಟಿ, ಶಕ್ತಿ ಅಂದ್ರೆ ಪವರ್, ಜ್ಞಾನ ಅಂದ್ರೆ ನಾಲೆಡ್ಜ್, ಓಕೆ, ಪ್ರೇಮ ಅಂದ್ರೆ ಲವ್, ಸುಖ ಅಂದ್ರೆ ಹ್ಯಾಪಿನೆಸ್, ಆಮೇಲೆ ಆನಂದ ಅಂದ್ರೆ ಬ್ಲಿಸ್. ಈ 7 ಗುಣಗಳೇನಿರುತ್ತೆ ಅದು ಒರಿಜಿನಲ್ ಗುಣ. ಆತ್ಮ ತನ್ನ ಒರಿಜಿನಲ್ ಸ್ವರೂಪದಲ್ಲಿ, ಒರಿಜಿನಲ್ ಗುಣಗಳಲ್ಲಿ, ಒರಿಜಿನಲ್ ಕರ್ತವ್ಯದಲ್ಲಿ, ಒರಿಜಿನಲ್ ಭಾಷೆಯಲ್ಲಿ, ಒರಿಜಿನಲ್ ಕ್ವಾಲಿಫಿಕೇಶನ್ಸ್ ಅಲ್ಲಿ, ಒರಿಜಿನಲ್ ದೇಶದಲ್ಲಿ ಇರುತ್ತೆ. ಸೊ ಅವಾಗ ಆತ್ಮ ಹೇಗಿರುತ್ತೆ? ಪವಿತ್ರವಾಗಿರುತ್ತೆ. ಹೇಗಿರುತ್ತೆ ಆತ್ಮ? ಪವಿತ್ರ, ಸಂಪೂರ್ಣ ಪವಿತ್ರವಾಗಿರುತ್ತೆ. ಆತ್ಮ ಅಬ್ಸಲ್ಯೂಟ್ಲಿ ಪ್ಯೂರ್ ಆಗಿರುತ್ತೆ. ಎಲ್ಲಿ? ಪರಂಧಾಮದಲ್ಲಿ. ಓಕೆ, ಎಸ್ ಕಂಪ್ಲೀಟ್ಲಿ ಪೀಸ್ಫುಲ್, ಕಂಪ್ಲೀಟ್ಲಿ ಸೈಲೆಂಟ್. ವಂಡರ್ಫುಲ್ ಅಲ್ವಾ? ಓಕೆ. ಇದು ಆತ್ಮ ಪರಂಧಾಮದಲ್ಲಿ ಇದ್ದಾಗ. ಅಂದ್ರೆ ಅದಕ್ಕೆ ನಾವು ಒಂದು ಸ್ಥಿತಿ ಹೇಳ್ತೀವಿ, ಆತ್ಮ ಟೇಕ್ಸ್ 5-6 ಡಿಫ್ರೆಂಟ್ ಫಾರ್ಮ್ಸ್. ಸೊ ಅದು ಬೀಜ ರೂಪ ಸ್ಥಿತಿ ಅಂತ ಹೇಳ್ತೀವಿ. ಅದು ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ದಿಸ್ ಇಸ್ ಕಾಲ್ಡ್ ಎಸ್ ಬೀಜ ರೂಪ ಸ್ಥಿತಿ. ಆತ್ಮನ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಇರುತ್ತೆ? ಬೀಜ ರೂಪ. ಬೀಜ ಮೀನ್ಸ್ ಸೀಡ್. ಆ ಆತ್ಮನಲ್ಲಿ ತನ್ನ ಎಲ್ಲಾ ಜನ್ಮದ ಪಾರ್ಟು ಅದರಲ್ಲಿ ಎನ್ಕ್ರಿಪ್ಟ್ ಆಗಿರುತ್ತೆ. ಈಗ ಭೂಮಿಗೆ ಬಂದ ನಂತರ, ಈಗ ಒಂದು ಆಕ್ಟರ್ ಸ್ಟೇಜಿಗೆ ಹೋಗೋ ಮುಂಚೆ ಅವನ ಪಾತ್ರ ಏನಿರುತ್ತೆ ಎಲ್ಲ ಬಯಾಟ್ ಮಾಡಿರ್ತಾನ ಅವನು. ಹೌದಾ ಇಲ್ವೋ? ಹಾಗೆ
ಇಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ಬರೋ ಮುಂಚೆ ಆತ್ಮ ಪರಮಧಾಮದಲ್ಲಿ ಇರುತ್ತಲ್ವಾ, ಸೊ ತನ್ನ ಎಲ್ಲಾ ಪಾರ್ಟ್ ಏನೇನಿದೆ, ಯಾವ್ಯಾವ ರೋಲ್ ಇದೆ, ಹೇಗೆ ಬಿಹೇವ್ ಮಾಡ್ಬೇಕು, ಎಲ್ಲ ಅದರಲ್ಲಿ ಏನಾಗಿರುತ್ತೆ, ಇಂಪ್ರಿಂಟ್ ಆಗಿರುತ್ತೆ, ಎನ್ಕ್ರಿಪ್ಟ್ ಆಗಿರುತ್ತೆ, ಅದರಲ್ಲಿ ಬರ್ದಿರುತ್ತೆ. ಸೀಡ್, ಆತ್ಮ ಇಸ್ ಇನ್ ದ ಫಾರ್ಮ್ ಆಫ್ ಸೀಡ್, ಬೀಜ ರೂಪ ಸ್ಥಿತಿ. ಓಕೆನಾ, ಅದಕ್ಕೆ ಬಿಂದು ರೂಪ ಅಂತಾನು ಕರೀತಾರೆ. ಆತ್ಮ ಅಲ್ಲಿಂದ ಕೆಳಗೆ ಇಳಿದು ಬರುತ್ತದೆ. ಆತ್ಮ ಎಲ್ಲಿಂದ, ಒಂದೊಂದೇ ತಗೊಳ್ಳೋಣ, ಸ್ಟೇಜ್ ಬೈ ಸ್ಟೇಜ್. ಸೊ ಕೆಳಗೆ ಇಳಿದು ಬರುತ್ತೆ. ಸೊ ಫಸ್ಟ್ ಇಳಿದು ಬಂದಾಗ ಇಲ್ಲಿ ಪಂಚತತ್ವಗಳು ಪವಿತ್ರವಾಗಿರುತ್ತೆ, ಭೂಮಿ ಪವಿತ್ರವಾಗಿರುತ್ತೆ, ವಾತಾವರಣ ಪವಿತ್ರವಾಗಿರುತ್ತೆ, ಪ್ರಾಣಿ ಪಕ್ಷಿಗಳು ಪವಿತ್ರವಾಗಿರುತ್ತೆ, ಅಟ್ಮಾಸ್ಫಿಯರ್ ಸಂಪೂರ್ಣ ಸತೋಪ್ರಧಾನ. ಸತೋಪ್ರಧಾನ ಮೀನ್ಸ್ ಪ್ಯೂರ್, 100% ಪ್ಯೂರ್ ಆಗಿರುತ್ತೆ. ಎನ್ವೈರನ್ಮೆಂಟ್ 100% ಪ್ಯೂರ್ ಆಗಿರುತ್ತೆ, ಎಲ್ಲವೂ ಪವಿತ್ರವಾಗಿರುತ್ತೆ. ಅವಾಗ ಆತ್ಮ ಹೇಗಿರುತ್ತೆ, ಪ್ಯೂರ್ ಆಗಿ ಇರುತ್ತೆ. ಹಾ, ಆತ್ಮನೂ ಪವಿತ್ರವಾಗಿರುತ್ತೆ. ಸೊ ಆತ್ಮ ಯಾವ ಶರೀರ ತಗೊಳುತ್ತೆ, ಆತ್ಮ ಫಸ್ಟ್ ಬಂದಾಗ 100% ಪ್ಯೂರ್ ಅಂದಾಗ ಶರೀರ ಹೇಗಿರುತ್ತಮ್ಮ, ಪರ್ಫೆಕ್ಟ್ ಶರೀರ. ಶರೀರ ಮೋಸ್ಟ್ ಬ್ಯೂಟಿಫುಲ್, ಶರೀರ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್, ಶರೀರ ವೆರಿ ಹೆಲ್ದಿ. ಶರೀರ ಯಾವ ತರ ಇರುತ್ತೆ ಅಂತಂದ್ರೆ ಕಂಚನಕಾಯ ಅಂತ ಹೇಳ್ತೀವಿ. ಅಂದ್ರೆ ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್, ಸೋ ಲವ್ಲಿ, ಅಂದ್ರೆ ಅದಕ್ಕೆ ಒಂದು ಕಂಪ್ಯಾರಿಸನ್ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಓಕೆ, ಹೇಗಿರುತ್ತೆ ಅಂದ್ರೆ ದೇವಿ ದೇವತೆಗಳ ತರ ಇರುತ್ತೆ. ಆತ್ಮವು ದೇವಿ ದೇವತೆಗಳ ಶರೀರಗಳನ್ನ ತಗೊಳುತ್ತೆ. ಯಾವ ಶರೀರ, ದೇವಿ ದೇವತೆ. ಹಾ, ಓಕೆ, ದಟ್ ಮೀನ್ಸ್ ನೀವು ಫಸ್ಟ್ ಇಳಿದು ಬಂದಾಗ ಹೇಗಿದ್ರಿ, ದೇವಿ ದೇವತೆಗಳಾಗಿದ್ರಿ. ದೇವಿ ದೇವತೆ. ದೇವಿ ದೇವತೆಗಳ ಆಗಿದ್ರಿ ಅಲ್ವಾ, ಹೌದಾ ಇಲ್ವೋ? ಅದು 4 ಯುಗಗಳಲ್ಲಿ ಮೊದಲನೇ ಯುಗದಲ್ಲಿ ಲ್ಯಾಂಡ್ ಆಗ್ತೀರಾ. ಮೊದಲನೇ ಯುಗ ಯಾವುದು ಅಂದ್ರೆ ಸತ್ಯುಗ. 4 ಯುಗಗಳಿದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗ ಇದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಓಕೆನಾ? ಮೊದಲು ಇಳಿದು ಬರೋದು ಎಲ್ಲಿಗೆ, ಪ್ಯೂರ್ ಆಗಿದ್ದಾಗ. ಪ್ಯೂರ್ ಪವಿತ್ರವಾದ ಶರೀರ, ವೆರಿ ಹೆಲ್ದಿ, ವೆರಿ ವೆಲ್ದಿ, ವೆರಿ ಹ್ಯಾಪಿ, ವೆರಿ ವಂಡರ್ಫುಲ್, ವೆರಿ ಬ್ಯೂಟಿಫುಲ್ ಶರೀರ. ದೇವಿ ದೇವತೆಗಳ ಶರೀರ ಹಾಗೆ ಇದೆ ತಾನೆ? ಹಾಗಾದ್ರೆ ನೀವು ದೇವಿ ದೇವತೆಗಳ ಶರೀರದಲ್ಲಿ ಇದ್ರಿ. ಯಾವುದು, ಆತ್ಮ. ಆತ್ಮನ ಟ್ರಾವೆಲ್ ಐ ಆಮ್ ಟೆಲಿಂಗ್ ಯು. ಓಕೆ, ಸೊ ಆತ್ಮನ ಹೆಸರು ಆ ಪರ್ಟಿಕ್ಯುಲರ್ ದೇವಿ ದೇವತೆ ಯಾವ ಶರೀರ ತಗೊಂಡಿದಾರ ಆ ಹೆಸರು ಇರುತ್ತೆ. ಲಕ್ಷ್ಮಿ ಇರ್ಬೋದು, ನಾರಾಯಣ ಇರ್ಬೋದು, ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಏನೇ ಇದ್ರು ಇರ್ಬೋದು. ಓಕೆನಾ? ಯಾವ ಶರೀರ ತಗೊಳುತ್ತೆ ಅದರ ಹೆಸರು ಇದರ. ಓಕೆ, ಅರ್ಥ ಆಗ್ತಾ ಇದೆಯಾ? ಎಸ್. ಈಗ ಯಾವ ದೇಶದಲ್ಲಿರುತ್ತೆ ಆತ್ಮ? ಆತ್ಮ ಭಾರತ ದೇಶದಲ್ಲಿರುತ್ತೆ. ಅದಕ್ಕೆ ಭಾರತ ದೇಶ ಇಸ್ ಕನ್ಸಿಡರ್ಡ್ ಆಸ್ ಸ್ಪಿರಿಚುವಲ್ ಲ್ಯಾಂಡ್. ಭೂಮಿಯ ಮೇಲೆ ಭಾರತ ಒಂದೇ ಒಂದು ದ್ವೀಪ ಇತ್ತು, ಗೊತ್ತಿದೆ ತಾನೆ ನಿಮ್ಗೆ? ಜಿಯೋಗ್ರಫಿ ಓದಿದ್ದೀರಾ? ದೇರ್ ವಾಸ್ ಓನ್ಲಿ ಒನ್ ಹ್ಯೂಜ್ ಐಲ್ಯಾಂಡ್. ಆಮೇಲೆ ಇಟ್ ಬ್ರೋಕ್ ಅಪ್ ಇಂಟು 7 ಕಾಂಟಿನೆಂಟ್ಸ್. ಇದೆಲ್ಲ ಸಿ, ಗಾಡ್ ಕ್ರಿಯೇಟೆಡ್ ವರ್ಲ್ಡ್, ಗಾಡ್ ಕ್ರಿಯೇಟೆಡ್ ಅಸ್, ಗಾಡ್ ಕ್ರಿಯೇಟೆಡ್ ದ ವರ್ಲ್ಡ್, ವಿ ಕ್ರಿಯೇಟೆಡ್ ಬೌಂಡ್ರೀಸ್. ಹೌದಾ ಇಲ್ವೋ? ಗಾಡ್ ಕ್ರಿಯೇಟೆಡ್ ಹ್ಯೂಮನ್ ಬೀಯಿಂಗ್ಸ್, ವಿ ಕ್ರಿಯೇಟೆಡ್ ವರ್ಣಗಳು. ಹೌದಾ ಇಲ್ವೋ? ಗಾಡ್ ಡಿಡ್ ನಾಟ್ ಕ್ರಿಯೇಟ್ ಎನಿಥಿಂಗ್, ಗಾಡ್ ಕ್ರಿಯೇಟೆಡ್ ಓನ್ಲಿ ಪ್ಯೂರ್ ಬೀಯಿಂಗ್. ಓಕೆನಾ? ನೀವು ಶರೀರಕ್ಕೆ ಬಂದಾಗ ಅಬ್ಸಲ್ಯೂಟ್ಲಿ ಪ್ಯೂರ್ ಆಗಿರ್ತೀರಾ. ಸೊ ಅದಕ್ಕೆ ನಾವು ದೇವಿ ದೇವತೆಗಳು ಅಂತ ಹೇಳ್ತೀವಿ. ಎಲ್ಲಿಗೆ ಬರ್ತೀರಾ? ಸಾಕಾರ ವತನಕ್ಕೆ ಬರ್ತೀರಾ. Shall I mute, ದೇವ್ರೆ? I think I am getting some ಡಿಸ್ಟರ್ಬೆನ್ಸ್ ಇದೆ ಸರ್. ಹೌದು. Okay, there is some tapping, there is some traffic, there is some ಇದು. Okay, so where does it come to the ಸ್ವರ್ಗ? ಅದಕ್ಕೆ ಸ್ವರ್ಗ ಅಂತ ಕರಿತೀವಿ ನಾವು. ಯಾವುದಕ್ಕೆ? ಅದಕ್ಕೆ ಆ ಜಾಗಕ್ಕೆ ಸ್ವರ್ಗ ಅಂತ ಕರಿತೀವಿ. ಸೊ ಭಾರತ ವಾಸ್ ಸ್ವರ್ಗ ಒನ್ಸ್ ಅಪಾನ್ ಎ ಟೈಮ್, ಲಾಂಗ್ ಎಗೋ. ಓಕೆನಾ? ಅಲ್ಲಿ ಬಂದಿರೋರೆಲ್ಲ ಪ್ಯೂರ್ ಆಗಿದ್ರು. ಓಕೆ, ಸೊ ಅಲ್ಲಿ ಪರಮಧಾಮದಿಂದ ಫಸ್ಟ್ ಇಳಿದು ಬಂದಾಗ ಶರೀರ 100% ಪ್ಯೂರ್,
ಸೊ ಆತ್ಮ ವಾಸ್ 100% ಪ್ಯೂರ್, ಶರೀರ 100% ಪ್ಯೂರ್, ಅಕ್ಕಪಕ್ಕದವರೆಲ್ಲ 100% ಪ್ಯೂರ್, ಎಲ್ಲರೂ ಪವಿತ್ರರಾಗಿದ್ರು, ಎಲ್ಲರೂ ಸೋಲ್ ಕಾನ್ಶಿಯಸ್ ಆಗಿದ್ರು. ಇದು ಇಂಪಾರ್ಟೆಂಟ್. ಎಲ್ಲರೂ ಆತ್ಮ ಅಭಿಮಾನಿಗಳಾಗಿದ್ರು. They were not much bothered about the bodies. They were bothered only about the souls. So they were in Atma Abhimaniya ಸ್ಥಿತಿ. So Atma Abhimani ಸ್ಥಿತಿಯಲ್ಲಿ ಎಲ್ಲರೂ ಇದ್ರು. So only Atma was given respect to and only Atma was referred. There was no question of body at all. Body was just a reference. ಅಲ್ಲಿ ಆಯಸ್ಸು ಆ ದೇಹದ್ದು 150 ವರ್ಷ ಇತ್ತು. ಸತ್ಯಯುಗದಲ್ಲಿ ಆಯಸ್ಸು 150 ವರ್ಷ ಇತ್ತು ಎಲ್ಲರದು. ಎಲ್ಲಾ ದೇವಿ ದೇವತೆಗಳ ಆಯಸ್ಸು ಎಷ್ಟಿತ್ತು? 1000 ಎಷ್ಟಿತ್ತು? 150 ಇಯರ್ಸ್. ಓಕೆ, 150 ಇಯರ್ಸ್ ಇತ್ತು. ಇಲ್ಲಿ ಆತ್ಮನ ಕ್ವಾಲಿಟೀಸ್ ಏನಿತ್ತು? ಸೇಮ್ ಆಸ್ ಪರಮಧಾಮ್. ಪೀಸ್, ಪ್ಯೂರಿಟಿ, ಪವರ್, ಲವ್, ಹ್ಯಾಪಿನೆಸ್, ಬ್ಲಿಸ್, ಟ್ರೂತ್, ನಾಲೆಡ್ಜ್, ಜಾಯ್. ಅಂದ್ರೆ ಆತ್ಮ ಸತೋಗುಣಿ ಆಗಿತ್ತು. ಈ 7 ಗುಣಕ್ಕೆ ಏನ್ ಹೇಳ್ತಾರೆ? ಸತೋಗುಣಿ ಆತ್ಮ. ಸತೋಗುಣಿ ಆತ್ಮ, ಸದ್ಗುಣ ಸಂಪನ್ನವಾದ ಆತ್ಮ. ಓಕೆ, ಸೊ ಆತ್ಮನ ಗುಣಗಳೇನಿತ್ತು ಅಂದ್ರೆ ಸದ್ಗುಣ ಸಂಪನ್ನ, ಆಮೇಲೆ 16 ಕಲೆ ಸಂಪೂರ್ಣ. ಲೈಕ್ ಚಂದ್ರಮ, ಫುಲ್ ಮೂನ್ ತರ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಒಂದು ಸುಕ್ಕು ಇಲ್ಲ, ಒಂದು ಮೊಚ್ಚೆ ಇಲ್ಲ, ಒಂದು ಪಿಂಪಲ್ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಎಲ್ಲರ ಶರೀರ. ಓಕೆ, ಸೊ ಸದ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ. ವಿಕಾರ ಅನ್ನೋ ಶಬ್ದನೇ ಇರ್ಲಿಲ್ಲ. ಯಾವುದೇ ವಿಕಾರ ಆತ್ಮನಲ್ಲಿ ಇರ್ಲಿಲ್ಲ. ಎಲ್ಲರನ್ನ ಪವಿತ್ರವಾಗಿ ನೋಡ್ತಾ ಇತ್ತು ಆತ್ಮ. ಓಕೆ, ಆತ್ಮ ಡಬಲ್ ಅಹಿಂಸಕವಾಗಿತ್ತು, ಅಥವಾ ಅಹಿಂಸಾ ಪರಮೋ ಧರ್ಮದಲ್ಲಿ ಇತ್ತು. ಅಹಿಂಸೆ ಮನಸ್ಸಲ್ಲೂ ಸಹ, ಥಾಟ್ ಪ್ಯಾಟರ್ನ್ ಅಲ್ಲೂ ಸಹ ಹಿಂಸೆ ಅನ್ನೋದಿಲ್ಲ ಆತ್ಮನಲ್ಲಿ. ಸೊ ಆ ಒಂದು ಸ್ಥಿತಿಯಲ್ಲಿ ಆತ್ಮ ಇತ್ತು. ಓಕೆ, ಸೊ ದಟ್ ವಾಸ್ ದ ಸ್ಟೇಜ್ ಆಫ್ ದ ಆತ್ಮ. ಮರ್ಯಾದಾ ಪುರುಷೋತ್ತಮವಾಗಿತ್ತು ಆತ್ಮ. ಓಕೆ, ಆತ್ಮ ಯಾವುದೇ ಶರೀರ ತಗೊಂಡ್ರು ಮರ್ಯಾದಾ ಪುರುಷೋತ್ತಮ ಹಾಗೆ ಇದ್ರು. ಸೊ ದೇವಿ ದೇವತೆಗಳಿಗೆ ನೀವೇನ್ ಕರೀತೀರಾ? ಸದ್ಗುಣ ಸಂಪನ್ನ ಹೇಳ್ತೀರಾ, 16 ಕಲೆ ಸಂಪೂರ್ಣ ಹೇಳ್ತೀರಾ, ಸಂಪೂರ್ಣ ನಿರ್ವಿಕಾರಿ ಅಂತ ಹೇಳ್ತೀರಾ, ಅಹಿಂಸಾ ಪರಮೋ ಧರ್ಮ ಹೇಳ್ತೀರಾ, ಮತ್ತೆ ಮರ್ಯಾದಾ ಪುರುಷೋತ್ತಮ ಹೇಳ್ತೀರಾ ಅಲ್ವಾ? ಸೊ ಈಗ ನೀವು ದೇವಿ ದೇವತೆಗಳಾಗ್ಬೇಕಂದ್ರೆ ದೀಸ್ ಕ್ವಾಲಿಫಿಕೇಶನ್ ಶುಡ್ ಬಿ ದೇರ್. ಯಾರ್ಯಾರು ಆಗ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ರು ಆಗ್ಲಿಕ್ಕೆ ಇಷ್ಟಪಡ್ತೀವಿ. ಓಕೆ, ಸೊ ಈ ಕ್ವಾಲಿಟೀಸ್ ಹೊಂದಿರಬೇಕು. ಗೊತ್ತಾಯ್ತಾ? ಸೊ ದೀಸ್ ಕ್ವಾಲಿಟೀಸ್, have these qualities. Very easy. We have to develop those qualities here. ಅಳವಡಿಸ್ಕೊಳ್ಳೋದಕ್ಕೆ ಹೌದಮ್ಮ, we have to have those qualities here. So atma then travels. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆತ್ಮ ಕೀಪ್ಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಎದು ಅನ್ನೋದು. ಅಲ್ಲಿ ದುಃಖ ಅನ್ನೋದಿಲ್ಲ. ಆತ್ಮ ಶರೀರ ಬಿಡ್ಬೇಕಾದ್ರೆ, ಆತ್ಮ ಶರೀರ ಬಿಡ್ಬೇಕಾದ್ರೆ ಯಾರಿಗೂ ದುಃಖ ಆಗಲ್ಲ. ಯಾಕಂದ್ರೆ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತು. ಅಂಡ್ ದ ಪಾಪ್ಯುಲೇಷನ್ ವಾಸ್ ವೆರಿ ಲೆಸ್. ಪಾಪ್ಯುಲೇಷನ್ ಮೊದಲು ಬಂದಾಗ ಏನು, ಇನಿಷಿಯಲಿ ದ ಪಾಪ್ಯುಲೇಷನ್ ವಾಸ್ ಎಂಟೈರ್ ವರ್ಲ್ಡ್ ಅಲ್ಲಿ ಅಬೌಟ್ 9 lakhs. ಸೊ ಸ್ಲೋಲಿ ಸತ್ಯುಗದಲ್ಲಿ ಇನಿಷಿಯಲ್ ಪಾಪ್ಯುಲೇಷನ್ ವಾಸ್ 9 lakhs. ಅವಾಗ ನೋಡ್ಕೊಳ್ಳಿ ಎಷ್ಟೆಷ್ಟು ದೊಡ್ಡದಿರುತ್ತೆ ಅಂತ. ದೊಡ್ಡ ದೊಡ್ಡ ಪ್ಯಾಲೇಸು, ದೊಡ್ಡ ದೊಡ್ಡ ಇದು. ಇಟ್ ವಾಸ್ ಸೋ ರಿಚ್. ಭಾರತ್ ವಾಸ್ ವೆರಿ ವೆರಿ ರಿಚ್. ಇಟ್ ವಾಸ್ ಒನ್ ಐಲ್ಯಾಂಡ್. ಎಲ್ಲ ದೇವಿ ದೇವತೆಗಳೇ ಇದ್ರು ಇಲ್ಲಿ. ಇದಕ್ಕೆ ಸ್ವರ್ಗ ಅಂತ ಕರಿತಾ ಇದ್ರು. ಭಾರತಕ್ಕೆ ಸ್ವರ್ಗ ಅಂತ ಕರಿತಾ ಇದ್ರು. ಓಕೆ, ದೊಡ್ಡ ದೊಡ್ಡ ಪ್ಯಾಲೇಸ್, ಒಬ್ಬೊಬ್ಬರ ಮನೆ ಅಂದ್ರೆ ದೊಡ್ಡ ದೊಡ್ಡ ಪ್ಯಾಲೇಸ್. ಓಕೆ, ಬಹುಶಃ ಬೆಂಗಳೂರಷ್ಟು ದೊಡ್ಡ ಪ್ಯಾಲೇಸೋ ಇನ್ನೂ ದೊಡ್ಡದೋ ಗೊತ್ತಿಲ್ಲ. ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ಪುಷ್ಪಕ ವಿಮಾನ ಇತ್ತು. ಸಂಕಲ್ಪದಿಂದ ನಡೆದಾಡುವಂತ ಪುಷ್ಪಕ ವಿಮಾನಗಳಿತ್ತು. ಅಷ್ಟೊಂದು ಬ್ಯೂಟಿಫುಲ್. ಅವಾಗ ನಮ್ಗೆ ಜನ್ಮ ಇತ್ತ ಸರ್? ಖಂಡಿತ ಇತ್ತು. ಈಗ ಅದಕ್ಕೆ ಕ್ವಾಲಿಟೀಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋಣ, ಸೊ ದಟ್ ವಿ ವಿಲ್ ಗೋ ದೇರ್. ಅಲ್ವಾ? ಕರೆಕ್ಟ್. ಓಕೆ, ಸೊ ಈಗ ನಾವು ಸೆಲ್ಫ್ ರಿಯಲೈಸ್ ಆಗ್ತಾ ಇರೋದು ಅಥವಾ ಆತ್ಮ ಅಭಿಮಾನಿಗಳಾಗ್ತಾ ಇರೋದು ಅದಕ್ಕೋಸ್ಕರ ತಾನೇ? ಹೌದಣ್ಣ, ಇಲ್ವಾ? ಸುಮ್ನೆ ಕೇಳಲಿಕ್ಕ ಅಥವಾ ಅಲ್ಲಿ ಅದಕ್ಕೋಸ್ಕರನ? ಅದಕ್ಕೋಸ್ಕರ. ವೆರಿ ಗುಡ್. ಓಕೆ, ಏನಮ್ಮ? ಐ ಹ್ಯಾವ್ ಅ ಕ್ವಶನ್ ಸರ್. ಈಗ ನೀವು ಹೇಳಿದ್ರಿ ಎಲ್ಲಾ ಆತ್ಮಗಳಲ್ಲೂ
ಸದ್ಗುಣಗಳಿತ್ತು ಅಂತ ಅಲ್ವಾ? ಸೊ ಎಲ್ಲ ಆತ್ಮನು ಹಾಗೆ ಅಂತಾನೆ ಅನ್ಕೊಳ್ಳೋಣ. ಬಟ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದೇರ್ ಇಸ್ ಲಾಟ್ ಆಫ್ ಚೇಂಜಸ್ ಆನ್ ದ ಅರ್ತ್? ಮೇ ಬಿ ಇಟ್ ಇಸ್ ಬಿಕಾಸ್ ಆಫ್ ಕರ್ಮ ಅಥವಾ ಯುಗ. ಓಕೆ ಓಕೆ, ವಿ ಆರ್ ಕಮಿಂಗ್ ಒನ್ ಬೈ ಒನ್. ಅದು ಮೊದಲನೇ ಯುಗದಲ್ಲಿ ನಾವು ಇದ್ವಲ್ಲ, ಸತ್ಯುಗದಲ್ಲಿ ದೇವ್ರೆ. ಈಗ ನೆಕ್ಸ್ಟ್ ವಿಲ್ ಕಮ್ ಟು ತ್ರೇತಾಯುಗ. ಸತ್ಯುಗದಲ್ಲಿ 16 ಕಲೆ ಸಂಪೂರ್ಣವಾಗಿದ್ವಿ, ಪರ್ಫೆಕ್ಟ್ ಆಗಿದ್ವಿ. ತ್ರೇತಾಯುಗಕ್ಕೆ ಬಂದಾಗ 14 ಕಲೆ ಆಯ್ತು. 16 ಕಲೆಗಳಿದ್ದದ್ದು 14 ಕಲೆ ಆಯ್ತು. ಯಾಕೆ 14 ಕಲೆ ಆಯ್ತು? ಈಗ ಬೆಳಗ್ಗೆ ನೀವು ಎದ್ದಿದ ತಕ್ಷಣ ಫ್ರೆಶ್ ಆಗಿರ್ತೀರಾ, ಹೌದಾ ಇಲ್ವಾ? ಸೊ ಈಗ ಒಂದು ದಿನದ್ದು ತಗೊಳ್ಳೋಣ. ಈಗ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗ ಆದ್ಮೇಲೆ ಏನ್ ಬರುತ್ತಮ್ಮ? ಸತ್ಯುಗನೇ ಬರ್ಬೇಕಲ್ವಾ? ಈಗ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್. ನೈಟ್ ಆದ್ಮೇಲೆ ಏನ್ ಬರುತ್ತಮ್ಮ? ಮತ್ತೆ ಮಾರ್ನಿಂಗ್ ಬರ್ಬೇಕು. ಮಾರ್ನಿಂಗ್ ಬರುತ್ತೆ. ಹಾಗೆ ನೀವು ಮಾರ್ನಿಂಗ್ ಅಲ್ಲಿ ಫ್ರೆಶ್ ಇರ್ತೀರಾ ತಾನೇ? ಆಫ್ಟರ್ನೂನ್ ಆಗ್ತಾ ಆಗ್ತಾ ನಿಮ್ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಬರುತ್ತಾ? ಈವ್ನಿಂಗ್ ಆಗ್ತಾ ಆಗ್ತಾ ಇನ್ನಷ್ಟು ಡಿಸ್ಚಾರ್ಜ್ ಆಗತ್ತಾ? ಹೌದು ಸರ್. ನೈಟ್ ಅಲ್ಲಿ ಯಾವಾಗ ನಾನ್ ಮಲ್ಕೊಳ್ತೀನಿ ಅಂತ ಆಗತ್ತಾ? ಹೌದಮ್ಮ, ಹೌದಾ ಇಲ್ವಾ? ಅದೇ ತರ ಮೊದಲು ಆತ್ಮ ಬಂದಾಗ 100% ಪ್ಯೂರ್ ಸತೋಪ್ರಧಾನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ ಆಗಿತ್ತು. ಪರ್ಫೆಕ್ಟ್ ಬೀಯಿಂಗ್ಸ್, ಟು ಸ್ಪೀಕ್ ಟು ರೀಲ್, ಎಲ್ಲ ಪರ್ಫೆಕ್ಟ್ ಎಲ್ಲಾ ರೀತಿಯಲ್ಲಿ. ಆಮೇಲೆ ಬರ್ತಾ ಬರ್ತಾ 2 ಕಲೆ ಕಮ್ಮಿ ಆಯ್ತು. ಯಾಕೆಂದ್ರೆ ಮಧ್ಯಾಹ್ನ ಆಯ್ತಲ್ವಾ? ಈಗ ನಿಮ್ಮ ಮಾರ್ನಿಂಗ್ ನೀವು ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ತೀರಾ ಮೊಬೈಲ್ದು, ಮಧ್ಯಾಹ್ನ ಆಗೋ ಅಷ್ಟೊತ್ತಿಗೆ ಚಾರ್ಜ್ ನೀವು ಯೂಸ್ ಮಾಡದೇ ಇದ್ರು ಸ್ವಲ್ಪ ಕಮ್ಮಿ ಆಗುತ್ತೋ ಇಲ್ವೋ? ಹಾಗೆ ಅದು ಸ್ವಲ್ಪ ಕಮ್ಮಿ ಆಗತ್ತೆ. ಯಾಕೆ ಅಂದ್ರೆ 2 ರೀಸನ್ಗೆ. ಆತ್ಮ ಅಲ್ಲಿ ಪರಂಧಾಮದಿಂದ ಕೆಳಗಡೆ ಬರ್ತದಲ್ವಾ ಸತ್ಯುಗಕ್ಕೆ. ಆ ಸತ್ಯುಗದಲ್ಲಿ ಅಕರ್ಮ ಮಾಡುತ್ತೆ, ಓನ್ಲಿ ಅಕರ್ಮ, ನ್ಯೂಟ್ರಲ್ ಕರ್ಮ. ಯಾಕೆ ನ್ಯೂಟ್ರಲ್ ಕರ್ಮ ಅಂತಂದ್ರೆ ಅದು ಆತ್ಮ ಅಭಿಮಾನಿಯಾಗಿರುತ್ತಲ್ವಾ. ದೇಹಾಭಿಮಾನಕ್ಕೆ ಬಂದಾಗ ಮಾತ್ರ ವಿಕಾರಗಳು ಬರುತ್ತೆ. ಆತ್ಮ ಅಭಿಮಾನಿಗಳಿದ್ದಾಗ ವಿಕಾರ ಬರುವುದಿಲ್ಲ. ಆತ್ಮ ಅಭಿಮಾನಿ ಆಗಿದ್ದಾಗ 7 ಗುಣಗಳು ಎದ್ದು ಕಾಣ್ತಾ ಇರುತ್ತೆ. 7 ಗುಣ ಮತ್ತೆ ಹೇಳೋದಿಲ್ಲ, ಎಲ್ಲರಿಗೂ ಗೊತ್ತಿದೆ ತಾನೆ. ಆಲ್ ದ 7 ಕ್ವಾಲಿಟೀಸ್ ಎವ್ರಿವನ್ ನೋಸ್. ಸೊ ಅದರಿಂದಾಗಿ ಮತ್ತೆ ಅದು ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಹೋಗೋದ್ರಿಂದ ದೇರ್ ಇಸ್ ಸಮ್ ಅಮೌಂಟ್ ಆಫ್ ಎನರ್ಜಿ ಲಾಸ್. ಸೊ ಅದಕ್ಕೆ 16 ಕಲೆ ಇದ್ದದ್ದು 14 ಕಲೆಗೆ ಬರುತ್ತೆ ತ್ರೇತಾಯುಗದಲ್ಲಿ. ಸೊ ತ್ರೇತಾಯುಗದ ನಂತರ 8 ಕಲೆಗೆ ಇಳಿಯುತ್ತೆ ದ್ವಾಪರ ಯುಗದಲ್ಲಿ. ಓಕೆ, ವಿಲ್ ಕಮ್ ಒನ್ ಬೈ ಒನ್, ಡೋಂಟ್ ವರಿ. ಸೊ ಇಲ್ಲಿ ಅಣ್ಣ ಇನ್ನೊಂದು ಕ್ವಶನ್ ಇನ್ನೊಂದು ಕ್ವಶನ್ ಅಣ್ಣ, ಈಗ ಸತ್ಯಯುಗದಲ್ಲಿ 9 lakh ಪಾಪ್ಯುಲೇಷನ್ ಇದ್ದಿದ್ದು ಬರ್ತಾ ಬರ್ತಾ ಜಾಸ್ತಿ ಆಗುತ್ತಲ್ಲ, ಈಗ ಆತ್ಮಗಳ ಕೌಂಟ್ ಹೇಗೆ ಜಾಸ್ತಿ ಆಗುತ್ತಣ್ಣ? ಹೇಗೆ ಅಂತ ಹೇಳ್ತೀನಿ ಅಕ್ಕ. ಓಕೆ, ಈಗ ಸತ್ಯುಗದಲ್ಲಿ ಇನಿಷಿಯಲಿ ಪಾಪ್ಯುಲೇಷನ್ ವಾಸ್ 9 lakh. ಸತ್ಯುಗದ ಎಂಡ್ ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸಸ್ ಟು 2 crores. ಹಾಗಾದ್ರೆ ತ್ರೇತಾಯುಗದ ಆದಿಯಲ್ಲಿ ಪಾಪ್ಯುಲೇಷನ್ ವಾಸ್ 2 crore. ತ್ರೇತಾಯುಗದ ಎಂಡ್ ಅಲ್ಲಿ ಪಾಪ್ಯುಲೇಷನ್ ವಾಸ್ 33 crore. ಎಲ್ಲಿಂದ ಬರುತ್ತೆ ಇವೆಲ್ಲ ಆತ್ಮಗಳು? ಅದೇ ಅಣ್ಣ ಈಗ ಡೌಟ್ ಇರೋದು. ಪರಂಧಾಮದಿಂದ ಬರುತ್ತೆ. ಎಲ್ಲ ಪರಂಧಾಮದಲ್ಲಿ ಇದ್ದಾರೆ ತಾನೆ. ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್ ಅಕ್ಕ. ವಿ ಆರ್ ಸ್ಟಾರ್ಟಿಂಗ್ ದ ಜರ್ನಿ. ಅವ್ರವ್ರ ಪುಣ್ಯದ ಪ್ರಕಾರ ಬರ್ತಾರೆ. ಸೊ ಸತ್ಯಯುಗದಲ್ಲಿ ಯಾರು ಹೈಯೆಸ್ಟ್ ಪುಣ್ಯ ಮಾಡಿರ್ತಾರೋ ಅವ್ರು ಫಸ್ಟ್ ಬರ್ತಾರೆ, ಆಮೇಲೆ ತ್ರೇತಾಯುಗದಲ್ಲಿ ಮತ್ತೆ ಮಿಕ್ಕಿದವ್ರು ಬರ್ತಾರೆ. ಕರೆಕ್ಟ್? ವೆರಿ ಗುಡ್ ದೇವ್ರೆ. ಹೂ ಇಟ್ ಇಸ್? ಮೇ ಐ ಸಿ ಯು? ಯಾ ಶೂರ್. ಓಕೆ, ಐ ಡೋಂಟ್ ನೋ ಹೂ ಯು ಆರ್ ದೇವ್ರೆ. ಆಶಾ. ಆಶಾ ಎಲ್ಲಿದ್ದಾರೆ? ಇಲ್ಲಿದ್ದೀನಿ ನೋಡಿ, ಆಶಾ. ಆಶಾ, ಓಕೆ ದೇವ್ರೆ. ಓಕೆ, ಓ ವಂಡರ್ಫುಲ್ ದೇವ್ರೆ. ಓಕೆ, ಇದು ಕವಿತಾ ಅತ್ತಿಗೆ ಇದೆ, ಅವ್ರ ನಮ್ಮ ಅತ್ತಿಗೆ. ಕವಿತಾ ಇಸ್ ಯುವರ್ ಅತ್ತಿಗೆ. ಓಕೆ 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 ದೇವ್ರೆ, ವಂಡರ್ಫುಲ್. ಸೊ ಫಸ್ಟ್ ವೆನ್ ವಿ ಕಮ್, ಸೊ ವಿ ಆರ್ 100% ಪ್ಯೂರ್. ಪ್ಯೂರಿಟಿ ಹೇಗೆ ನಮ್ಮ ಮೊಬೈಲ್ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಬರುತ್ತೆ, ಹಾಗೆ ಪ್ಯೂರಿಟಿ ಕಮ್ಮಿ ಆಗ್ತಾ ಆಗ್ತಾ ಬಂದು ತ್ರೇತಾಯುಗದಲ್ಲಿ ಕಲೆಗಳು ಕಮ್ಮಿ ಆಯ್ತು. ಅಂಡ್ ದ ಪಾಪ್ಯುಲೇಷನ್ ಆಲ್ಸೋ ಇನ್ಕ್ರೀಸಸ್. ಸೊ ಏನಾಗುತ್ತೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದ್ರಿಂದ ಏನಾಗುತ್ತೆ ಹೇಳಿ ನೋಡೋಣ. ಈಗ ಒಂದು ತಟ್ಟೆ ಇದೆ, ಒಬ್ನೇ ಊಟ ಮಾಡೋದು. ಒಂದು ತಟ್ಟೆಯಲ್ಲಿ 2 ಊಟ ಮಾಡೋದು, ಆಮೇಲೆ 3 ಜನ ಊಟ. ಏನಾಗ್ತಾ ಇರುತ್ತೆ? ಇಟ್ ಸ್ಟಾರ್ಟ್ ಶೇರಿಂಗ್. ಓಕೆ, ಡಿವೈಡ್ ಆಗ್ತಾ ಬರುತ್ತೆ. ಸೊ ಸತ್ಯುಗ ತ್ರೇತಾಯುಗದಲ್ಲಿ, ತ್ರೇತಾಯುಗದ ಅಂತ್ಯದಲ್ಲಿ ಪಾಪ್ಯುಲೇಷನ್ ಇಸ್ 33 crores. ಸೊ ಅದಕ್ಕೆ ನಮ್ಮಲ್ಲಿ 33 crore ದೇವಿ ದೇವತೆಗಳು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ
the soul is completely atmic conscious, completely soul conscious. Okay? Okay? Okay, sir. ಎಲ್ಲರಿಗೂ ಅರ್ಥ ಆಯ್ತಮ್ಮ? ಎಸ್ ಸರ್. So ಸತ್ಯುಗ ಮತ್ತೆ ತ್ರೇತಾಯುಗದಲ್ಲಿ ಕಂಪ್ಲೀಟ್ಲಿ ಸೋಲ್ ಕಾನ್ಶಿಯಸ್ ಆಗಿರುತ್ತೆ. ದ್ವಾಪರ ಯುಗಕ್ಕೆ ಬಂದಾಗ ಸ್ಲೋಲಿ ಯಾರೋ ಒಬ್ರು ಕಾಂಪಿಟೇಷನ್ ಶುರು ಮಾಡ್ತಾರೆ, ಒಬ್ರು ಇನ್ನೊಬ್ರು ಕಾಲು ಎಳಿಲಿಕ್ಕೆ ಶುರು ಮಾಡ್ತಾರೆ, ಒಬ್ಬ ಇನ್ನೊಬ್ಬನ್ ಕೂದಲು ಎಳಿತಾನೆ. ಸೊ ಹೀಗೆ ಒಂದೊಂದೇ ಸ್ಟಾರ್ಟ್ ಆಗಿ ದ್ವಾಪರ ಯುಗದಿಂದ ದ ಆಕ್ಚುಯಲ್ ಕಾಂಪಿಟೇಷನ್ ಆಗ್ಲಿ ಅಥವಾ ವಿಕಾರಗಳಾಗ್ಲಿ ಸ್ಟಾರ್ಟ್ ಆಗಿದ್ದು ಫ್ರಮ್ ದ ದ್ವಾಪರ ಯುಗ. ಬಟ್ ಸತ್ಯುಗ ತ್ರೇತಾಯುಗದಲ್ಲಿ 100% ಪ್ಯೂರ್ ಆಗಿತ್ತು. ಓಕೆ, ಸರ್ ಯಾಕೆ ಅವಾಗ ಅಷ್ಟು ಪ್ಯೂರ್ ಆಗಿದ್ದಿದ್ದು ದ್ವಾಪರ ಯುಗಕ್ಕೆ ಚೇಂಜ್ ಆಯ್ತು ಸರ್? ಯಾಕೆ ಚೇಂಜ್ ಆಯ್ತು? ಇಲ್ಲಿ ದೇಹಾಭಿಮಾನಕ್ಕೆ ಬರ್ಲಿಕ್ಕೆ ಶುರು ಆಯ್ತು ಆತ್ಮ. ಸೊ ಮೊದಲು ಏನಿತ್ತು, ಓನ್ಲಿ ಆತ್ಮಾಭಿಮಾನದಲ್ಲಿ ಇತ್ತು. ಆತ್ಮನ ಕ್ವಾಲಿಟೀಸ್ ಮಾತ್ರ ಅಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಯಾರೋ ಒಬ್ರು ಇನ್ನೊಬ್ಬರನ್ನ ನೋಡಿ, ಓ ಇವ್ರು ನಮ್ಗಿಂತ ಸುಂದರವಾಗಿದ್ದಾರೆ, ಓ ಅವ್ರು ನಮ್ಗಿಂತ ಎತ್ತರವಾಗಿದ್ದಾರೆ ಅಂತ ಯಾರೋ ಒಬ್ರು ಒಂದು ವಿಕಾರ ಸ್ಟಾರ್ಟ್ ಮಾಡಿದ್ರು. ಒಂದು ಸ್ಟಾರ್ಟ್ ಆದ್ರೆ ಸಾಕಲ್ವಾ? ಎಸ್ ಸರ್. ಒಂದು ಕೊಳೆತಿದ್ದ ಮಾವಿನ ಹಣ್ಣು ಎಲ್ಲ ಹಣ್ಣನ್ನ ಏನ್ ಮಾಡುತ್ತೆ, ಡ್ಯಾಶ್ 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 ಮಾಡುತ್ತೆ. ಸೊ ಹಾಗೆ ಒಂದೊಂದಿಂದ ಸ್ಟಾರ್ಟ್ ಆಯ್ತು. ಸೊ ದ್ವಾಪರದಲ್ಲಿ ಕಮ್ಮಿ ಆಗ್ತಾ ಬಂತು. ಇಲ್ಲಿ ಏನಾಯ್ತು ಅಂತಂದ್ರೆ, ವಿ ಸ್ಟಾರ್ಟೆಡ್ ವರ್ಷಿಪಿಂಗ್ ದ ಒನ್ಸ್ ಹೂ ಆರ್ ಪರ್ಫೆಕ್ಟ್. ಯಾವಾಗ ಪರ್ಫೆಕ್ಟ್ ಇದ್ರಿ? ಸತ್ಯುಗದಲ್ಲಿ ಪರ್ಫೆಕ್ಟ್ ಇದ್ರಾ ಎಲ್ಲರೂ? ಎಸ್ ಸರ್. ಸತ್ಯುಗದಲ್ಲಿ ಎಲ್ಲರೂ ದೇವಿ ದೇವತೆಗಳಾಗಿದ್ರಿ. ಅಂದ್ರೆ ನಮ್ಮ ತಾತ ಮುತ್ತಾತ, ಹೌದಾ ಇಲ್ವೋ? ಎಸ್ ಸರ್. ಹೌದು ಸರ್. ಹ್ಯೂಮನ್ ಬೀಯಿಂಗ್ ಓನ್ಲಿ ಅಲ್ವಾ? ಎಸ್ ಸರ್. ದೇವಿ ದೇವತೆಗಳು ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ಅವರು ನಮ್ಮ Yes. ತಾತ ಮುತ್ತಾತ ಅವರ ಫೋಟೋಗಳನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಅವರ ಫೋಟೋ ಹೌದು ಎಷ್ಟ್ ಚೆನ್ನಾಗಿತ್ತು, ಅವರ ಐಡಲ್ಸ್ ಎಷ್ಟ್ ಚೆನ್ನಾಗಿತ್ತು, ಬ್ಯೂಟಿಫುಲ್ ತಾನೇ? ಹೌದು ಸರ್. ಹೌದಣ್ಣ. ಅವರಿಗೆ ನಾವು ದೇವಿ ದೇವತೆಗಳು ಅಂತ ಕರೀಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ಅವರ ಪೂಜೆ ಶುರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಎಸ್. ಓಕೆ, ಎಸ್ ಸರ್. ಓಕೆ. ಮೊದಲಿಗೆ ಏನಾಯ್ತು ಅಂತಂದ್ರೆ, ಇನ್ ದ ಬಿಗಿನಿಂಗ್ ಫಸ್ಟ್ ಅವ್ಯಭಿಚಾರಿ ಪೂಜೆ ಇತ್ತು. ವೆರಿನ್ ಬಿಕಾಸ್ ವಿ ನ್ಯೂ ದಟ್ ಆತ್ಮ ಇಸ್ ಅ ಜ್ಯೋತಿರ್ಬಿಂದು ಅಂಡ್ ಪರಮಾತ್ಮ ಇಸ್ ಆಲ್ಸೋ ಲೈಕ್ ಅ ಜ್ಯೋತಿ, ನಮ್ಮ ತರಾನೇ. ಸೊ ಅವ್ಯಭಿಚಾರಿ ಭಕ್ತಿ ದ್ವಾಪರದಿಂದ ಸ್ಟಾರ್ಟ್ ಆಯ್ತು. ಅಂದ್ರೆ ಶಿವಲಿಂಗದ ಸ್ವರೂಪದಲ್ಲಿ ಆತ್ಮನನ್ನ ಅಥವಾ ಜ್ಯೋತಿಯ ಸ್ವರೂಪದಲ್ಲಿ ಪರಮಾತ್ಮನನ್ನ ನಾವು ಪೂಜಿಸ್ತಾ ಇದ್ವಿ. ಓಕೆ ಎಸ್ ಸರ್. ಓಕೆ, ಐ ವಿಲ್ ನಾಟ್ ಗೋ ಇನ್ ಡೀಟೇಲ್ ದೇರ್. ನಾನು ಅಲ್ಲಿ ಕಾಲಚಕ್ರಕ್ಕೆ ಬಂದಾಗ ಐ ವಿಲ್ ಕಮ್ ಬ್ಯಾಕ್. ಈಗ ಸದ್ಯಕ್ಕೆ ಐ ಆಮ್ ಟಾಕಿಂಗ್ ಅಬೌಟ್ ದ ಆತ್ಮನ ಟ್ರಾವರ್ಸ್. ಓಕೆ, ಆತ್ಮ ಎಲ್ಲೆಲ್ಲಿ ಹೋಗ್ತಿತ್ತು ಅಂತ. ಓಕೆ, ನೆಕ್ಸ್ಟ್ ಆತ್ಮ ಏನಾಯ್ತು, ಪೂಜ್ಯ ಸ್ವರೂಪ ತಗೊಳ್ತು. ಐ ಆಮ್ ಹ್ಯಾವಿಂಗ್ 1 minute ಓನ್ಲಿ. ಆತ್ಮ ಪೂಜ್ಯ ಸ್ವರೂಪ ತಗೊಳ್ತು. ಈ ಪೂಜ್ಯ ಸ್ವರೂಪಕ್ಕೆ ನಿಲ್ಲಿಸ್ತೀನಿ. ಎನಿ ಕ್ವಶನ್ ಇಸ್ ದೇರ್ ಪ್ಲೀಸ್? ಐ ವಿಲ್ ಮೇಕ್ ಅ ನೋಟ್ ಆಫ್ ದ ಕ್ವಶನ್. ಹೇಳಿಮಾ. ರಶ್ಮಿ ಅಕ್ಕ, ಯಾರು? ರಶ್ಮಿ ಅಕ್ಕ ತಾನೇ ಹೇಗೆ ಹೇಳಿದ್ದೆ? ಇಲ್ಲ ಸರ್, ನಾನಲ್ಲ, ಬೇರೆ ಯಾರೋ ಓಕೆ ಅನ್ಸುತ್ತೆ. ಓಕೆ, ಎನಿ ಕ್ವಶನ್? ಯಾರೋ ಸರ್ ಅಂದ್ರು, ಹೇಳಿಮಾ. ಅವ್ರಿಗೆ ಒಂದು ಕೊಳ್ತೋಗಿರೋದು ಬಿತ್ತಕ್ಕೆ ಯಾಕಾಯ್ತು ಸರ್ ಅವ್ರಿಗೆ ಮಾತ್ರ ಹಂಗೆ? ಓಕೆ, ವೆರಿ ಗುಡ್. ಈಗ ಎಲ್ಲರೂ ಒಳ್ಳೆಯವರಾಗಿರ್ತಾರೆ, ಅವ್ರೊಬ್ಬರಿಗೆ ಯಾಕೆ ಅದು ತರ? ಅದೇ ಅಕ್ಕ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಯ್ತಾ, 33 crore ಹೆಚ್ಚಾಗ್ತಾ ಹೋಯ್ತು. ಸೊ ಸಮ್ ಪರ್ಸನ್ ವಿಲ್ ಲಿಸನ್ ಟು ದ ಅದರ್ ಪರ್ಸನ್ ಅಲ್ವಾ? ಅವ್ರು ಹಾಗೆ ಅಂತ ಹೇಳಿದ್ರೆ ಅವ್ರ ಮಾತು ಕೇಳಲಿಕ್ಕೆ ಇನ್ನಷ್ಟು ಇರ್ತಾರೆ, ಅವ್ರ ಫಾಲೋವರ್ಸ್ ಇರ್ತಾರೆ ತಾನೆ? ಹೌದಾ ಇಲ್ವಾ? ದ್ವಾಪರ ಯುಗದಿಂದ ಧರ್ಮ ಸ್ಥಾಪಕರು ಬಂದ್ರು. ವಿ ಶಾಲ್ ಎಂಡ್ ದಿಸ್ ಸೆಷನ್ ಪ್ಲೀಸ್. ಸೆಷನ್ ಅನ್ನ ಎಂಡ್ ಮಾಡೋಣ. 3 ಓಂಕಾರ. ಓಂ ಓಂ ಓಂ. ವಿಜುವಲೈಸ್ ದ ಎಂಟೈರ್ ವರ್ಲ್ಡ್. ಎಲ್ಲರಿಗೂ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ.